ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಸ್ಯಾಂಡಿ ಸುಹಾಸ್. 90 ಡೇಸ್ ಚಾಲೆಂಜ್ನ ಡೇ 18 ಇವತ್ತು. ಬೆಳಗ್ಗೆ ಎದ್ದಿದ್ದೆ ಒಳ್ಳೆ ಬೂಸ್ಟ್ ಕುಡ್ಕೊಂಡು ಎಕ್ಸಸೈಸ್ ಮಾಡಿ ಡ್ಯೂಟಿಗೆ ಹೊಟ್ಟೆ. ಮೊದಲನೇ ಬಾಡಿಗೆ ಸಿದ್ಗುಂಟೆ ಪಲ್ಯ ಶಿಸ್ತಾಗ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬರ್ತಾ ನಮ್ಮ ಹುಡುಗ ಫೋನ್ ಮಾಡಿ ಬ್ಯಾಂಕ್ಗೆ ಹೋಗ್ಬೇಕು, ಬಾಡಿಗೆ ಕಂಪ್ಲೀಟ್ ಬಾಡಿಗೆ ಕೊಡ್ತೀನಿ ಬಾ ಇವತ್ತಿನ ದಿವಸ ಅದು ಅಂತ ಹೇಳ್ದ. ಸರಿ ಇನ್ನೇನು ಅಂತ ಕಂಪ್ಲೀಟ್ ಡ್ಯೂಟಿ ಇವತ್ತು ಅಲ್ಲೇ ಮಾಡೋಣ ಅಂತ ಹೊರಟೆ. ಹೋಗ್ತಾ ಒಳ್ಳೆ ಹೋಟ್ಲಲ್ಲಿ ಮುದ್ದೆ ಮತ್ತೆ ಕುಷ್ಕಾ ತಿಂದ್ರಿ. ನೋಡ್ಬೋದು ಜಯನಗರ ಲೊಕೇಟ್ ಆಗಿರುವಂಥ ಹೋಟೆಲ್ ಇದು. ನೋಡ್ಕೊಳ್ಳಿ ಶಾಪು ನೇಮು. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಒಳ್ಳೆ ಊಟ ಮಾಡಿಕೊಂಡು ಅಲ್ಲಿಂದ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ಮನೆ ಕಡೆ ಬಂದು ಈ ಬಾಸ್ದು ಇವತ್ತು ಕರಿಯಾ ಮೂವಿ ರಿಲೀಸ್ ಅಂತ ಹೇಳಿದ್ರು. ಸರಿ ನಮ್ಮ ಹುಡ್ಗಂಗೆ ಯಾಕೆ ತೋರಿಸ್ಬಾರ್ದು, ಅವ್ರನ್ನೂ ನೋಡಿಲ್ವಲ್ಲ ಅಂತೇಳಿ ನಮ್ಮ ಈಶ್ವರ್ನ ಎತ್ತಾಕೊಂಡು ಶಿಸ್ತಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಥಿಯೇಟ್ರಿಗೆ ಹೊರಟೆ. ಸರಿ ಬಿಡು, ನಾವಂತೂ ನೋಡಿದ್ದೀವಿ, ನಮ್ಮ ಹುಡುಗ ನೋಡಲಿ ಅಂತ ಬಿಟ್ರೆ ಇಲ್ಲೂ ಫೋನ್ ಮಾತಾಡ್ಕೊಂಡವ್ರೆ. ನೋಡ್ತಾ ಏನ್ ಗುರು ಕ್ರೇಜು. ಡಿ ಬಾಸ್ ಫ್ರೆಂಡ್ ನೈಟ್ 10 ಗಂಟೆ ಶೋ ಅಲ್ಲೂ ಫುಲ್ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಫ್ಯಾನ್ ಸೆಲೆಬ್ರೇಷನ್ ಅನ್ಕೊಳ್ಳಿ. ಇಡೀ ಥಿಯೇಟ್ರೆ ಡ್ಯಾನ್ಸ್ ಆಡ್ತಾ ಇತ್ತು. ಆದ್ರೂ ಏನೇ ಹೇಳಿ ನಮ್ಮ ಡಿ ಬಾಸ್ ಕ್ರೇಜ್ ಬೇರೆ ಲೆವೆಲ್. ಯಾವ ಲೆವೆಲ್ ಅಂತ ನೋಡ್ಬೇಕಾ, ನೀವೇ ನೋಡಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಅಂದ್ಕೊಳ್ಳಿ. ಸರಿ ನಾನಂತೂ ನೋಡಿದ್ದೀನಿ, ಈಶ್ವರ್ನ ಕೇಳೋಣ ಅಂತ ಇವನು ಎಕ್ಸ್ಪೀರಿಯನ್ಸ್ ಕೇಳಿದೆ. ಏನಂತ ನೋಡಿ ಪುಣ್ಯಾತ್ಮ. ಹೆಂಗಿತ್ತು ಸರ್? ಚೆನ್ನಾಗಿತ್ತು. ಅಷ್ಟೇ ಅರ್ಥ ಆಗಿದ್ದು. ಅದರಿಂದ ಶಿಸ್ತಾಗಿ ಮನೆಗೆ ಬಂದು ಎಕ್ಸಸೈಸ್ ಮಾಡಿ ಊಟ ಮಾಡಿ ದಬಾಕೊಂಡೆ. ಇವತ್ತಿಷ್ಟ, ನಾಳೆ ಸಿಗೋಣ, ಬಾಯ್.